ಸೊ ಲ್ಯಾಪ್ರೋಸ್ಕೋಪಿ, ಲಾಸ್ಟ್ ಸರ್ಜರಿ ಇಲ್ಲ. ಇವಾಗ ಸರ್ಜರಿ ಮಾಡಿಸ್ಕೊಂಡೆ ಅಂತ ಅಂದ್ರೆ ನೆಕ್ಸ್ಟ್ ಏನಾದ್ರು ಡಯಟ್ ರೆಸ್ಟ್ರಿಕ್ಷನ್ಸ್ ಇದಾವ ಡಾಕ್ಟರ್, ಇಲ್ಲ ಎಲ್ಲ ಊಟ ಮಾಡ್ಬೋದಾ ಹಿಂಗೆ? ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಒಂದು ಕಲ್ಪನೆ ಇರುತ್ತೆ, ಗಾಲ್ ಬ್ಯಾಡರ್ ಅನ್ನೋದು ಪಿತ್ತಕೋಶ ಅನ್ನೋದು ನಮ್ಮ ಆಹಾರ ಪಚನೆಗೆ ಸಂಬಂಧಪಟ್ಟಂತ ಒಂದು ಅಂಗ, ಮುಖ್ಯ ಅಂಗ. ಅದು ತೆಗೆದುಬಿಟ್ರೆ ನಾವು ಆಹಾರ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ, ಕೆಲವು ಆಹಾರಗಳನ್ನ ತಿನ್ನಕ್ಕೆ ಸಾಧ್ಯ ಇಲ್ಲ, ಪಚನನೇ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇದೆ. ಇದು ತಪ್ಪು ಭಾವನೆ. ಹೇಳ್ಬೇಕಪ್ಪ ಅಂತಂದ್ರೆ ಪಿತ್ತಕೋಶದಲ್ಲಿ ತೊಂದರೆ ಆಗಕ್ ಶುರು ಆದಾಗ ಕೆಲವು ಪದಾರ್ಥಗಳನ್ನ ತಿಂದ್ರೆ ನೋವು ಬರ್ತಾ ಇರುತ್ತೆ. ಅಂತ ಪೇಷಂಟ್ಗಳಲ್ಲಿ ಗಾಲ್ ಬ್ಯಾಡರ್ ಆಪರೇಷನ್ ಮಾಡಿದ ನಂತರ ಅದೇ ಆಹಾರ ಸೇವನೆ ಮಾಡಿದಾಗ ನೋವು ಬರೋದಿಲ್ಲ. ಅಂದ್ರೆ ಅರ್ಥ ಏನು, ಮೊದಲು ಆ ಕೆಲವು ಆಹಾರಗಳನ್ನ ತಿನ್ನಕ್ ಆಗದೇ ಇರುವಂತ ಪರಿಸ್ಥಿತಿನಲ್ಲಿ ಆಪರೇಷನ್ ನಂತರ, ಚಿಕಿತ್ಸೆ ನಂತರ ಈ ಎಲ್ಲಾ ಆಹಾರನು ಸೇವಿಸುವಂತ ಅವಕಾಶ ಸಿಗುತ್ತೆ. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್, ಅಂದ್ರೆ ಅವರು ಏನು ತಲೆಯಲ್ಲಿ ಭ್ರಮಿಸಿಕೊಂಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಿಜ ಸ್ಥಿತಿ ಇದೆ ಅನ್ನೋದನ್ನ ಹೇಳಬೇಕು.